ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಹೆಚ್ಚಾಗಿ ಬಾಧಿಸತೊಡಗಿದೆ. ಈ ಹಿಂದೆ ಎಲ್ಲ ವಯಸ್ಸಾದ ನಂತರದಲ್ಲಿ ಬರ್ತಾ ಇದ್ದಂತಹ ಕಾಯಿಲೆ ಈಗ 30-35 ವರ್ಷದಲ್ಲೇ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣಗಳು? ವೆರಿಕೋಸ್ ವೇನ್ಸ್ ಕಾಣಿಸ್ಕೊಂಡ ನಂತರದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು? ಜೊತೆಗೆ ಈ ರೇಡಿಯೋ ಥೆರಪಿಯನ್ನು ತೆಗೆದುಕೊಳ್ಳೋದು ಹೇಗೆ? ಲೇಸರ್ ಟ್ರೀಟ್ಮೆಂಟ್ ಮೂಲಕವಾಗಿ ಈ ವೆರಿಕೋಸ್ ವೇನ್ಸ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಇನ್ನು ಜೀವನ ಶೈಲಿ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮೆಗಾವೆನ್ ವ್ಯಾಸ್ಕ್ಯುಲರ್ ಕೇರ್ನ ಕ್ಲಿನಿಕಲ್ ಮತ್ತು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ವಿನಯ್ ನ್ಯಾಪತಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಸುಮಾರು ಜನ ಹೇಳ್ತಿರ್ತಾರೆ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಡ್ತಾ ಇದೆ ಅಂತ. ಅತಿ ಹೆಚ್ಚಾಗಿ ತುಂಬ ನಿಂತ್ಕೊಂಡು ಕೆಲಸ ಮಾಡೋರಿಗೆ, ಈ ಟೀಚರ್ಸ್ಗಳಂತೂ ಹೆಚ್ಚಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾವು ಕಂಡಂತೆ ಈ ಹಿಂದೆ ಎಲ್ಲ ತುಂಬ ರೇರ್ಲಿ ಇರ್ತಿತ್ತು, ಒಬ್ಬರೋ ಇಬ್ಬರೋ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಬಟ್ ಈಗ ಬೇಗ ಅರ್ಲಿ ಏಜಲ್ಲಿ ಕಾಣಿಸ್ಕೊಳ್ತಾ ಇದೆ. ಏನು ಕಾರಣ ಇದಕ್ಕೆ ಅಂತ ಹೇಳ್ತೀರಿ? ಸೊ ಬೇಸಿಕಲಿ ಈ ಒಂದು ವ್ಯಾರಿಕೋಸ್ ವೈನ್ಸ್ ಕಾಲಲ್ಲಿ ಬರೋದು ತುಂಬ ವರ್ಷಗಳದ್ದಿದೆ, ತುಂಬ ಸೆಂಚುರೀಸಿಂದ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಆ್ಯಕ್ಚುಲಿ ಡಯಾಗ್ನೋಸ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಅಂದರೆ ಇದೊಂದು ವ್ಯಾರಿಕೋಸ್ ವೈನ್ಸ್ ಇದೊಂದು ಕಾಯಿಲೆ ಅಂತ ಆ್ಯಕ್ಚುಲಿ ಗುರ್ತಿಡಿಸೋದಕ್ಕೆ ತುಂಬ ಲೇಟಾಗಿ ಗುರ್ತಿಡಿಸು, ಇಲ್ಲಾಂದರೆ ಆ ಕಾಂಪ್ಲಿಕೇಶನ್ಸ್ ಆಗಿ ಬರೋದು, ಅದಾದಮೇಲೆ ಗೊತ್ತಾಗ್ತಾ ಇರ್ತದೆ ವ್ಯಾರಿಕೋಸ್ ವೈನ್ಸ್ ಬಂದಿದೆ, ಅದಕ್ಕೋಸ್ಕರ ನನಗೆ ಹುಣ್ಣು ಗಾಯ ಆಗಿದೆ ಅಂತ. ಸೊ ವ್ಯಾರಿಕೋಸ್ ವೈನ್ಸ್ ಅನ್ನೋದು ಆ್ಯಕ್ಚುಲಿ ಇನ್ನೊಂದು ಏನಂದರೆ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಮಾಡೋರು ಈ ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ. ವ್ಯಾರಿಕೋಸ್ ವೈನ್ಸ್ ಕಂಡುಹಿಡಿಯಲಿಕ್ಕೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ತುಂಬ ಜನ ಕಡಿಮೆ ಜನ ಇರ್ತಾರೆ. ಯಾಕಂದರೆ ಭಾಳ ಜನ ಈ ಕಾಲು ನೋವುಗಳು, ಕಾಲು ಊತ, ಇದು ಈ ಥರ ಚರ್ಮದ ಬಣ್ಣ ಕಪ್ಪಗಾಗಿದ್ದ ತಕ್ಷಣ ಬೇರೆ ಡಾಕ್ಟ್ರುಗಳಿಗೆ, ಅಂದರೆ ಸ್ಕಿನ್ ಡಾಕ್ಟ್ರಿಗೆ, ಇಲ್ಲಾಂದರೆ ದ ನ್ಯೂರಾಲಜಿಸ್ಟ್ ಅವ್ರ ಹತ್ರ ಹೋಗಿ, ಯಾಕಂದರೆ ಭಾಳ ಜನ ಇದೊಂದು ನರ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ನ್ಯೂರೋ ಫಿಸಿಷಿಯನ್ಸ್ ಹೋಗ್ತಾರೆ, ಇಲ್ಲಾಂದರೆ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಮಂಡಿ ನೋವು ಇರೋದ್ರಿಂದ ಈ ಒಂದು ಶುಗರಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಶುಗರ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಸೊ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ಹೋಗೋದು ತುಂಬ ಕಡಿಮೆ ಜನ. ಇದರಿಂದ ಭಾಳ ಜನ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ಒಂದು ಕಾಂಪ್ಲಿಕೇಶನ್ಸ್ ಆಗಿ ಭಾಳ ಜನ ಲೇಟಾಗಿ ಬರ್ತಾ ಇದ್ದಾರೆ. ವ್ಯಾರಿಕೋಸ್ ವೇನ್ಸ್ ಅಂದ ತಕ್ಷಣ ಕಾಲಲ್ಲಿ ರಕ್ತ ಕೆಳಗಡೆ ಮೇಲ್ಗಡೆ ಹೋಗಬೇಕು, ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗ ಬರ್ತಾ ಇದ್ದ ಕಾರಣಕ್ಕೆ ಈ ರಕ್ತನಾಳ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಈ ಥರ ಉಬ್ಬಿ ಎದ್ದು ಕಾಣಿಸ್ತವೆ ರಕ್ತನಾಳಗಳನ್ನ ವ್ಯಾರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಈ ಹಿಂದೆಲ್ಲ ಅಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿದ್ರು. ವೆರಿಕೋಸ್ ವೈನ್ಸ್ ಈಗ ನರ್ವ್ಸ್ ಕಾಣಿಸ್ಕೊಳ್ತಾ ಇದೆ, ಪೇಯ್ನ್ ಏನಿಲ್ವಲ್ಲ, ನೆಗ್ಲೆಕ್ಟ್ ಮಾಡೋಣ ಬಿಡು, ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತಿರೋ. ಬಟ್ ಇತ್ತೀಚೆಗೆ ಮಾಹಿತಿ ತಿಳಿದು ಬಂದಿರೋ ಪ್ರಕಾರ ಅಂದರೆ ಹೃದ್ರೋಗ ಸಮಸ್ಯೆಗಳಿಗೂ ಕೂಡ ಅದು ತೊಂದರೆಯನ್ನು ಉಂಟು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತುಂಬ ಜನ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಯಾವ ರೀತಿ ಕನೆಕ್ಷನ್ ಆಗುತ್ತೆ? ಜೊತೆಗೆ ಇದನ್ನು ಡಯಾಗ್ನೋಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಹೇಗೆ ಡಯಾಗ್ನೋಸ್? ಬೇಸಿಕಲಿ ಸಿಮ್ಟಮ್ಸ್ ಇರಬೇಕು. ಕಾಲಲ್ಲಿ ಈ ಥರ ಸೆಳೆತ, ಕಾಲಲ್ಲಿ ನೋವು, ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ನೋವು ಇರಲ್ಲ, ಮಧ್ಯಾಹ್ನ ಆದ ತಕ್ಷಣ ಸ್ವಲ್ಪ ನಿಂತ್ಕೊಂಡಿದ್ದ ತಕ್ಷಣ ನೋವು ಜಾಸ್ತಿ ಆಗುತ್ತೆ, ಸಾಯಂಕಾಲ ಹೊತ್ತು ಸ್ವಲ್ಪ ಸೆಳೆತ ಜಾಸ್ತಿ ಆಗುತ್ತೆ. ಅಂದರೆ ನಾಕ್ಟರ್ನಲ್ ಕ್ರಾಂಪ್, ರಾತ್ರಿ ಹೊತ್ತು ಇನ್ನೂ ಸೆಳೆತ ಜಾಸ್ತಿ. ಅಂದರೆ ಸ್ವಲ್ಪ ಜನ ಹೇಳ್ತಾರೆ ರಾತ್ರಿ ಹೊತ್ತು ನಿದ್ದೆನೇ ಬರ್ತಾರೆ ಡಾಕ್ಟರ್, ಯಾಕಂದರೆ ಸೆಳೆತ ಜಾಸ್ತಿ ಇದೆ ಅಂತ. ಕಾಲಲ್ಲಿ ಭಾರ, ಕಾಲು ನೋವು, ಜೊತೆಗೆ ಚರ್ಮದ ಬಣ್ಣ ಸ್ವಲ್ಪ ಕಪ್ಪಗಾಗೋದು, ಸ್ವಲ್ಪ ನವೆ, ಹಿಚ್ಚಿಂಗ್ ಜಾಸ್ತಿ ಆಗುತ್ತೆ, ಕಪ್ಪಗಾಗ್ತಾ ಇರ್ತದೆ. ಈ ಥರ ಸಿಮ್ಟಮ್ಸ್ ಇದ್ದಾಗ ಫಸ್ಟ್ ಡಯಾಗ್ನೋಸಿಸು ಈ ಥರ ಸಸ್ಪೆಷನ್ ಇದ್ದರೆ ಒಂದು ಸರ್ತಿ ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ಹತ್ರ ಹೋದರೆ ಅವರೊಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅಂದ ತಕ್ಷಣ ರಕ್ತನಾಳ ಸ್ಕ್ಯಾನಿಂಗ್ ಅಂತಾರೆ. ಈ ಕಲರ್ ಡಾಪ್ಲರ್ ವೀನಸ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಈ ರಕ್ತನಾಳ ವೆರಿಕೋಸ್ ವೇನ್ಸ್ ಇದ್ದರೆ ಈ ಒಂದು ಒಳಗಿರೋ ರಿಫ್ಲೆಕ್ಸ್ ಆಗ್ತಾ ಇರ್ತದೆ, ಅಂದರೆ ಕೆಟ್ಟು ರಕ್ತ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗ ಬರೋದು ಈ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಆ ಸ್ಕ್ಯಾನಿಂಗಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂದರೆ ಸ್ಟ್ಯಾಂಡಿಂಗಲ್ಲೇ ಮಾಡಬೇಕಾಗತ್ತೆ. ಯಾಕಂದರೆ ಈ ವೀನಸ್ ಡಿಸ್ಟೆನ್ಷನ್ನು ಈ ಸ್ಟ್ಯಾಂಡಿಂಗಲ್ಲಿ ಆ ವೀನಸ್ ಡಿಸ್ಟೆನ್ಷನ್ ಚೆನ್ನಾಗಿ ಗೊತ್ತಾಗುತ್ತೆ. ಆ ಸ್ಟ್ಯಾಂಡಿಂಗಲ್ಲಿ ಈ ಒಂದು ವೀನಸ್ ಡಿಸ್ಟೆನ್ಷನ್ 6 to 7 mm, 5 to 6 mm ಮೇಲಿದ್ದರೆ ಸಿಮ್ಟಮ್ಸ್ ಜಾಸ್ತಿ ಇರ್ತವೆ. ಆವಾಗ ಅಡ್ವೈಸ್ ಮಾಡ್ತೀವಿ ವೆರಿಕೋಸ್ ವೇನ್ಸ್ ಇದೆ ಅಂತ. ಅದ್ರ ಜೊತೆಗೆ ಡೀಪ್ ವೇನ್ ಥ್ರಾಂಬೋಸಿಸು, ಬೇರೆ ಕಾರಣಗಳಿಂದ ವೆರಿಕೋಸ್ ವೇನ್ಸ್ ಬಂದಿರ್ಬೋದು. ಇಲ್ಲಾಂದರೆ ಇವಾಗ ಇನ್ಕಾಂಪಿಟೆಂಟ್ ಪರ್ಫರೇಟರ್ಸು, ಇಲ್ಲಾಂದರೆ ಸೂಪರ್ಫಿಷಿಯಲ್ ವೀನಸ್ ಥ್ರಾಂಬೋಸಿಸ್ಸು, ಇಲ್ಲ ಡೀಪ್ ವೇನ್ ಥ್ರಾಂಬೋಸಿಸ್, ಇದರಿಂದನೂ ಈ ಥರ ವೆರಿಕೋಸ್ ವೇನ್ ಬರೋ ಚಾನ್ಸಸ್ ಇದೆ. ಇದೆಲ್ಲ ಗೊತ್ತಾಗಲಿಕ್ಕೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ.
ಈ ಹಿಂದೆ ಎಲ್ಲ ನೋಡಿದಂತೆ ಈಗ ವೆರಿಕೋಸ್ ವೇನ್ಸ್ ಒಂದ್ಸರಿ ಕಾಣಿಸ್ಕೊಳ್ತು ಅಂತಂದ್ರೆ ಅದಕ್ಕೆ ಆಪರೇಷನ್ ಮಾಡಿ 3-4 ದಿನಗಳ ಕಾಲ ಸರ್ಜರಿ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಈ ಥರ ಎಲ್ಲ ಇರ್ತಿತ್ತು. ಬಟ್ ಈಗ ವಿಜ್ಞಾನ ಬೆಳೀತಂತೆ, ತಂತ್ರಜ್ಞಾನ ಕೂಡ ಹೆಚ್ಚಾದಂತೆ ಹೊಸ ರೀತಿಯ ಆವಿಷ್ಕಾರಗಳಾಗ್ತಾ ಇದೆ. ಅದರಲ್ಲಿ ಒಂದು ರೀತಿ ವರ ಅಂತ ಹೇಳ್ಬೋದು ಈ ಲೇಸರ್ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅದರಲ್ಲೂ ವೆರಿಕೋಸ್ ವೇನ್ಸ್ನಲ್ಲಿ ಯಾವ ರೀತಿ ಕೆಲಸ ಮಾಡೋದು? ಸರ್, ನೀವು ಹೇಳೋದಕ್ಕೆ ಪರ್ಫೆಕ್ಟಾಗಿ ಹೇಳ್ತಿದ್ದೀರಿ. ಯಾಕೆಂದರೆ ಮುಂಚಿನ ಕಾಲದಲ್ಲಿ ಆ್ಯಕ್ಚುಲಿ ಇವಾಗೂ ಭಾಳ ಕಡೆ ಸರ್ಜಿಕಲ್ ಲೈಗೇಷನ್ ಅಂಡ್ ವೀನಸ್ ಟ್ರಿಪ್ಪಿಂಗ್ ಅಂತ ಮಾಡ್ತಾರೆ. ಕಟ್ ಮಾಡಿ ಆಪರೇಷನ್ಸ್, ಬೆನ್ನಲ್ಲಿ ಅನಸ್ತೀಶಿಯಾ ಕೊಟ್ಟು, ಇಲ್ಲಾಂದರೆ ಜನರಲ್ ಅನಸ್ತೀಶಿಯಲ್ಲಿ ಕೊಟ್ಟಿದ ಮೇಲೆ ಕಟ್ ಮಾಡಿ ಎಲ್ಲೆಲ್ಲಿ ರಕ್ತನಾಳು ಉಬ್ಬಿ ಎದ್ದು ಕಾಣಿಸ್ತಾ ಇದೆ ಅಲ್ಲಿ ಕಟ್ ಮಾಡಿಬಿಟ್ಟು ತೆಗಿತಾಯಿದ್ರು. ಇದರಿಂದ ಮತ್ತೆ ಬೆಳೆಯೋ ಚಾನ್ಸಸ್ ಜಾಸ್ತಿ ಇರ್ತಾಯಿದ್ವು. 50% ಸಕ್ಸಸ್ ರೇಟ್ ಇರ್ತಾಯಿದ್ದು, 50% ಫೇಲ್ಯೂರ್ ರೇಟು ಇರ್ತಾಯಿತ್ತು. ಇದು ಹೊಸದಾಗಿ ಇವಾಗ ಏನು ಬಂದಿದೆ ಅಂದರೆ ಲೇಸರ್ ಆಪರೇಷನ್ಸು, ಇಲ್ಲಾಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು, ವೀನಸ್ ಇಲ್ಲಾಂದರೆ ಗಂಬಿಂದನೂ ಇವಾಗ ರಕ್ತನಾಳನ್ನು ಕ್ಲೋಸ್ ಮಾಡ್ಬೋದು. ಇಲ್ಲಾಂದರೆ ಹೊಸದಾಗಿ ಇವಾಗ ಫ್ಯೂಚರಲ್ಲಿ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಂತ ಇವೆಲ್ಲ ಹೊಸದಾಗಿ ಬರ್ತಾ ಇದೆ. ಅಂದರೆ ಕಟ್ಟಿಂಗು ಸ್ಟಿಚಿಂಗ್ ಅನಸ್ತೀಶಿಯಾ ಇಲ್ಲದೆ ಇರೋದ್ರಿಂದ ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬೋದು, ವಾಕಿಂಗ್ ಮಾಡ್ಕೊಂಡು ಮನೆಗೆ, ಈ ಥರ ಆಪರೇಷನ್ಸ್ ಹೊಸದಾಗಿ ಬರ್ತಾ ಇದೆ. ಈ ಲೇಸರ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ? ಸೊ ಲೇಟೆಸ್ಟ್ ಟ್ರೀಟ್ಮೆಂಟ್ ಒಂದು ಸರ್ತಿ ಆಪ್ರೇಷನ್ ಮಾಡೋ ಮುಂಚೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಕೊಂಡು ಅದರಲ್ಲಿ ಮ್ಯಾಪಿಂಗ್ ಮಾಡ್ಕೊತೀವಿ ನಾವು. ಎಲ್ಲೆಲ್ಲಿ ರಕ್ತನಾಳಗಳಿಂದ ಕೆಟ್ಟು ರಕ್ತ ವಾಪಸ್ ಬರ್ತಾ ಇದೆ ಮುಂಚೆನೇ ಸ್ಕ್ಯಾನಿಂಗ್ ಮಾಡಿಕೊಂಡು ಯಾವ ಕಾರಣದಿಂದ ವೆರಿಕೋಸ್ ವೇನ್ಸ್ ಬರ್ತಾ ಇದೆ ನೋಡ್ಕೊತ ಈ ಒಂದು ನೋಡ್ಕೊಂಡ ಮೇಲೆ ಒಂದು ಮ್ಯಾಪಿಂಗ್ ಮಾಡ್ಕೊಂಡ ಮೇಲೆ ಆ ಮ್ಯಾಪಿಂಗ್ ತೊಗೊಂಡೋಗಿ ಆಪರೇಷನ್ ಥಿಯೇಟರ್ ಒಳಗೆ ಹೋಗಿ ಈ ಒಂದು ಅಲ್ಟ್ರಾಸೌಂಡ್ ಮಿಷಿನ್ ಅಂದರೆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಿಷಿನು ಆಪರೇಷನ್ ಥಿಯೇಟರ್ ಒಳಗೆ ತೊಗೊಂಡೋಗಿ ಅದರಿಂದ ನೋಡ್ಕೊತ ರಿಯಲ್ ಟೈಮ್ ನ್ಯಾವಿಗೇಷನ್ ನೋಡ್ಕೊತ ರಕ್ತನಾಳಗಳಿಂದ ಎಲ್ಲಿಂದ ರಕ್ತ ವಾಪಸ್ ಬರ್ತಾ ಇದೆ ಅಂತ ನೋಡ್ಕೊತ ಎಲ್ಲ ಕರಗಿಸ್ಬಿಡ್ತೀವಿ. ಆ ಒಂದು ಸಣ್ಣ ಸೂಜಿ ಹಾಕ್ಬಿಟ್ಟು ಒಳಗೆ ಎಲ್ಲೆಲ್ಲಿ ರಕ್ತ ವಾಪಸ್ ಬರ್ತಾಯಿದೆ ನೋಡ್ಕೊಂಡು ಎಲ್ಲ ಕರಗಿಸ್ಬಿಟ್ರೆ ಒಂದು 25-30 ನಿಮಿಷ ಆಗುತ್ತೆ. ಅದಾದಮೇಲೆ 2 ಅವರ್ಸ್ ರೆಸ್ಟು, ಅದಾದಮೇಲೆ ಮನೆಗೆ ಹೋಗ್ಬೋದು. ಒಬ್ರು ಕಾಲರ್ ಹಿಡಿದರೆ ಮಾತನಾಡ್ಸೋಣ. ಚಿತ್ರದುರ್ಗದಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ಹೇಳಿ ಸರ್. ನಾಗರಾಜ್ ಸರ್ ನಮಸ್ತೆ. ನಮಸ್ಕಾರ. ಅದೇ ಇದು ಬಲಗಣ್ಣಲ್ಲಿ ಒಂದು ಸ್ವಲ್ಪ ನರಗಣ್ಣಂಗೆ ಬಂದವ ಸರ್. ಅದು ಹೆಂಗೆ ಅಂತ ಅದು ನೋಡ್ತಾ ಇದ್ನಲ್ಲ, ಈಗ ಅದಕ್ಕೆ ಫೋನ್ ಮಾಡಿದ್ವಿ. ಸೊ ವೆರಿಕೋಸ್ ವೇನ್ಸ್ ಬಲಗಾಲದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದೀರಿ. ಸೊ ಇನಿಷಿಯಲ್ ಆಗಿ ಭಾಳ ಜನಕ್ಕೆ ವೆರಿಕೋಸ್ ವೇನ್ಸ್ ಬರೋದು ಲೆಫ್ಟ್ ಸೈಡು, ಅದಾದಮೇಲೆ ರೈಟ್ ಸೈಡು ಬರುತ್ತೆ 60% ಜನಕ್ಕೆ. ಸೊ ಕಾಣಿಸ್ತಾ ಇದೆ, ಭಾಳ ಜನಕ್ಕೆ ಕಾಣಿಸ್ತಾ ಇರ್ತವೆ, ನೋವು ಸೆಳೆತ ಕಾಲು ಭಾರ ಇರಲ್ಲ. ಬಟ್ ಏನಂದರೆ 1-2 ವರ್ಷ ಮುಂಚೆ ಸ್ವಲ್ಪ ಜಾಸ್ತಿ ಇರ್ತಾಯಿತ್ತು, ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ ಇವಾಗ. ಅಂದರೆ ಅದು ಒಂದು ಆ್ಯಕ್ಚುಲಿ ವೆರಿಕೋಸ್ ವೇನ್ಸ್ ಅನ್ನೋದು ಬೆಳೀತಾನೆ ಇರ್ತದೆ. ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಸರ್, ಒಂದು ಸಾರಿ ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಯಾಕಂದರೆ ಈ ಥರ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಮಾಹಿತಿ ಇಲ್ಲದೆ ಇರೋದ್ರಿಂದ, ಒಳಗಿರೋ ರಕ್ತನಾಳಗಳ ಸರ್ಕ್ಯುಲೇಷನ್ ಸರಿಗೆ ಇಲ್ಲದೆ ಇರೋದ್ರಿಂದ ಒಳಗೆ ರಕ್ತ ಹೆಪ್ಪುಗಟ್ಟುತ್ತೆ, ಒಂದೊಂದು ಸಾರಿ ರಕ್ತ ಸ್ರಾವ ಆಗುತ್ತೆ, ಒಂದೊಂದು ಸಾರಿ ಕಾಲು ಊತ ಇವೆಲ್ಲ ಆಗುತ್ತೆ. ಒಂದು ಸಾರ್ತಿ ಮಾಹಿತಿಗೋಸ್ಕರ ನೀವು ಒಂದು ಸಾರ್ತಿ ಸ್ಕ್ಯಾನಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಹತ್ತಿರದಲ್ಲಿರೋ ಡಯಾಗ್ನೋಸ್ ಸೆಂಟರ್ ಇದ್ದರೆ ಒಂದ್ಸರಿ ಮಾಡಿಸ್ಕೊಂಡು ಒಳ್ಳೆಯದು. ಧನ್ಯವಾದ ನಾಗರಾಜ್ ಕರೆ ಮಾಡೋದಕ್ಕಾಗಿ. ಇನ್ನು ನೀವು ಹೇಳ್ತಾ ಇದ್ರೆ ಈ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ದೆ, ಅಂದರೆ ಎಷ್ಟು ಹೊತ್ತು ತಗೊಳುತ್ತೆ, ಜೊತೆಗೆ ಯಾರೆಲ್ಲ ಮಾಡಿಸ್ಬಹುದು ಲೇಸರ್ ಟ್ರೀಟ್ಮೆಂಟ್? ಒಂದು ಸಾರ್ತಿ ಆ್ಯಕ್ಚುಲಿ ಸ್ಕ್ಯಾನಿಂಗ್ ಮಾಡ್ಕೊಂಡ ಮೇಲೆ ನೋವು ಜಾಸ್ತಿ ಇದ್ದರೆ, ಸೆಳೆತ ಜಾಸ್ತಿ, ಕಾಲು ಭಾರ, ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗೋ ಟೈಮಲ್ಲಿದ್ದಾಗ ಅದಕ್ಕನ್ನು ಮುಂಚೆನೇ ಈ ಸ್ಟೇಜಸ್ ಅಂದಿರ್ತವೆ, ಸ್ಟೇಜ್ 1, 2, 3, 4 ಅಂತ. ಎರ್ಲಿ ಸ್ಟೇಜಸಲ್ಲಿದ್ದರೆ ಇವೆಲ್ಲ ಆ್ಯಕ್ಚುಲಿ ವ್ಯಾರಿಕೋಸ್ ವೇನ್ಸ್ ಅನ್ನೋದು ನಮ್ಮ ಏಜ್ ಬೆಳೀತಾ ಇದ್ದರೆ ಇದೂ ಬೆಳೀತಾ ಇರ್ತದೆ. ಭಾಳ ಜನ ಏನು ಅನ್ಕೊಂತಾರೆ, ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೇನೋ ಡಾಕ್ಟ್ರೆ, ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಡಿಮೆ ಆಗುತ್ತೇನೋ. ಟ್ಯಾಬ್ಲೆಟು ಇಂಜೆಕ್ಷನ್ಸು ಎಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನೋವು ಕಡಿಮೆ ಆಗುತ್ತೆ, ಬಟ್ ಕಾಯಿಲೆ ಕಡಿಮೆ ಆಗೋಲ್ಲ. ಸೊ ಈ ಥರ ಮಾಹಿತಿ ಇಲ್ಲದೆ ಇರೋದ್ರಿಂದ ತುಂಬ ಜನ ನೆಗ್ಲೆಕ್ಟ್ ಮಾಡ್ಕೊತ ಕಾಲು ಊತ, ಚರ್ಮದ ಬಣ್ಣ ಕಪ್ಪಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಬರ್ತಾರೆ. ಸೊ ಒಂದು ಸಾರ್ತಿ ಈ ಒಂದು ಆಪ್ರೇಷನ್ ಮಾಡಬೇಕು ಅಂತ ಅಂದ ತಕ್ಷಣ ಒಂದು ಸಣ್ಣ ಚಿಕ್ಕ ಸೂಜಿ ಥರ ಇರ್ತದೆ, ಅದು ಒಂದು ವೈರ್, ಒಂದು ಲೇಸರ್ ವೈರ್ ಒಳಗೆ ಹೋಗ್ಬಿಟ್ಟು ಎಲ್ಲೆಲ್ಲಿಂದ ರಕ್ತ ವಾಪಸ್ ಬರ್ತಾ ನೋಡ್ಕೊಂಡು ಕರಗಿಸ್ಬಿಟ್ರೆ ಕರ್ಗೋಗುತ್ತವಲ್ಲ. ಈಗ ಕೆಲವರಿಗೆ ಈಗಾಗಲೇ ಆಪರೇಷನ್ ಮಾಡಿಸಿದೀವಿ ಅಂತ ಹೇಳ್ತಿರ್ತಾರೆ, ಮತ್ತೆ ಅದು ವಾಪಸ್ ರಿಯಕರಾಗೋ ಚಾನ್ಸಸ್ಗಳಿರುತ್ತೆ. ಸೊ ಈ ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದಾಗ ಹೇಗೆ? ಒಂದು ಸರ್ತಿ ಲೇಸರ್ ಆಪ್ರೇಷನ್ ಮಾಡಿದಾಗ ಇವಾಗ 95 to 98% ಸಕ್ಸಸ್ ರೇಟ್ ಇದೆ. ಸೊ ಯಾವುದೇ ಆಪ್ರೇಷನ್ ಮಾಡಿದ್ರೂ 100% ಸಕ್ಸಸ್ ರೇಟ್ ಅನ್ನೋದು ಇರೋದು ಕಷ್ಟನೇ. ಯಾಕಂದರೆ ಭಾಳ ಫ್ಯಾಕ್ಟರ್ಸ್ ಇರ್ತವೆ. ಒಂದು ಅವರಿಗೆ ಯಾವ ಕಂಡೀಷನಲ್ಲಿ ಬಂದಿದ್ದಾರೋ, ಗಾಯ ತುಂಬ ಅಂದರೆ ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಿ ಒಂದು 20 ವರ್ಷದಿಂದ ಇದೆ ಪ್ರಾಬ್ಲಮ್, 15 ವರ್ಷದಿಂದ ಪ್ರಾಬ್ಲಮ್ ಇದೆ ಅಂದರೆ ಅದರಿಂದ ಮೀನಕಂಡ್ಲಿಗೆ ಬಲ ಕಡಿಮೆ ಆಗಿಬಿಟ್ಟು, ರಕ್ತನಾಳ ಸರ್ಕ್ಯುಲೇಷನ್ ಸರಿಗೆ ಇಲ್ಲದೇ ಇರೋದ್ರಿಂದ ಬಲ ಕಡಿಮೆ ಆಗಿಬಿಟ್ಟು ಗಾಯ ಆಗಿ ಆ ಥರ ಬರ್ತಾರೆ ಭಾಳ ಜನ. ಸೊ ಇದರಿಂದ ಈ ಒಂದು ಸಕ್ಸಸ್ ರೇಟ್ ಅನ್ನೋದು ಐಡಿಯಲ್ ಕಂಡೀಷನ್ಸಲ್ಲಿ 95-98%. ಏನಂದರೆ ಕೋಮಾರ್ಬಿಡಿಟಿ ಕಂಡೀಷನ್ಸ್, ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್ಸು,
ಹೆವಿ ವೆಯ್ಟ್ 110 kgs ಆ ಥರ ಇದ್ದವ್ರಿಗೆ ಇವೆಲ್ಲ ಇದ್ದಾಗ ಅಷ್ಟು ಸಕ್ಸಸ್ ರೇಟ್ ಇರೋದು ಕಷ್ಟನೇ. ಒಂದು 75 to 80% ಸಕ್ಸಸ್ ರೇಟ್ ಬಂದುಬಿಡುತ್ತೆ. ಯಾಕಂದರೆ ಈ ಕೋಮಾರ್ಬಿಡಿಸಿಂದ ಈ ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಿ ಇರೋದರಿಂದ ಈ ಒಂದು ಸಕ್ಸಸ್ ರೇಟೂ ಕಡಿಮೆ ಆಗುತ್ತೆ. ಅದಕ್ಕೆ ಭಾಳ ಜನಕ್ಕೆ ಹೇಳ್ತಾ ಇರ್ತೀವಿ ಬೇಗನೆ ಮಾಡಿಸ್ಕೊಳ್ಳೋದು ಬೇಡ. ಯಾಕಂದರೆ ಶುಗರ್ ಇರೋರಿಗೆ ಜೊತೆಗೆ ವ್ಯಾರಿಕೋಸ್ ವೇನ್ಸ್ ಇದು ಒಂದು ಎರಡು ಕಾಂಬಿನೇಷನ್ ಇದ್ದಾಗ ಕಾಲು ಬೇಗನೆ ಹಾಳಾಗ್ತಾ ಇರ್ತದೆ. ಸೊ ಈ ವೆಯ್ಟ್ ಜಾಸ್ತಿ ಇದ್ದರೆ ಇವೆಲ್ಲ ಇದ್ದಾಗ ಈ ವ್ಯಾರಿಕೋಸ್ ವೇನ್ಸ್ ಒಂದೇ ಸ್ಟೇಜಲ್ಲಿ ಇರಲ್ಲ, ಬೇಗ ಬೇಗ ಮುಂದಕ್ಕೆ ಹೋಗ್ಬಿಡ್ತಾ ಇರ್ತದೆ. ಸೊ ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಮಾಹಿತಿ ಇಲ್ಲದವ್ರು ಒಂದು ಭಾಳ ಜನ ಸಫರ್ ಆಗ್ತಾ ಇರ್ತಾರೆ. ಈ ಲೇಸರ್ ಟ್ರೀಟ್ಮೆಂಟ್ ಪೇನ್ಫುಲ್ ಇರುತ್ತಾ ಹೇಗೆ? ಪೇಯ್ನ್ಫುಲ್ ಅಂದರೆ ಭಾಳ ಜನ ಕೇಳ್ತಾ ಇರ್ತಾರೆ, ತುಂಬ ನೋವು ಇರ್ತದೆ ಡಾಕ್ಟ್ರೆ ಅಂತ. ಸೊ ಇಂಜೆಕ್ಷನ್ ತೊಗೊಳಂಗೆ ಇರ್ತದೆ ಅದು. ಅಂದರೆ ಈ ಲೇಸರ್ ಆಪ್ರೇಷನ್ಸಲ್ಲಿ ಸಣ್ಣ ಸಣ್ಣ ಇಂಜೆಕ್ಷನ್ಸ್ ಕೊಡಬೇಕಾಗತ್ತೆ, ಲೋಕಲ್ ಅನೆಸ್ಥೀಶಿಯಾ ಥರ. ಸೊ ಅದರಿಂದ ಸ್ವಲ್ಪ ಭಯ ಜಾಸ್ತಿ, ನೋವುಕ್ಕಿಂತ ಅಷ್ಟೇ ನೋವು ಇರಲ್ಲ ಅವೆಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ. ಸೋಮಶೇಖರ್ ಕರೆ ಮಾಡಿದ್ದಾರೆ. ನಮಸ್ತೆ ಸೋಮಶೇಖರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನನಗೆ ಎರಡುಗಡೆ ಕಾಲು ಊದ್ಕೊಳ್ತಾ ಇದೆ, ಆಯ್ತಾ. ಆಮೇಲೆ ನಾನು ಇದಕ್ಕೆ ಇದು ಮಾಡಿದಾಗ ಚೆಕ್ ಮಾಡ್ತಿದ್ದೆ ಅಂತ ಹೇಳಿದ್ರು, ಡಾಕ್ಟರ್ ಟೆಸ್ಟ್ ಮಾಡ್ತಿದ್ದೆ. ಬಟ್ ನನಗೆ ಕೆಳಗಡೆ ಆಂಕಲ್ ಮೇಲ್ಗಡೆ ಕಾಲು ಊದ್ಕೊಳ್ತಾ ಇದೆ. ಸೊ ಎಷ್ಟು ವಯಸ್ಸು ನಿಮ್ದು? ಎಷ್ಟು ವಯಸ್ಸು ನಿಮ್ದು? ಮತ್ತೆ ನಾನು ಕಾಲು ಮಾಡಿಸ್ಕೊಂಡು ಕೂತ್ಕೊಂಡಾಗ ಒಂಥರ ಬ್ಲಡ್ ಪಂಪ್ ಮಾಡಿ ಹೋದಾಗುತ್ತೆ. ಎಷ್ಟು ವಯಸ್ಸಿದೆ ಸರ್ ನಿಮಗೆ ಸೋಮಶೇಖರ್? ವಯಸ್ಸು ಎಷ್ಟಿದೆ? ವಯಸ್ಸು ನಂದು 48. ಸೊ ಈ ಥರ ಕಾಲು ಊದ್ಕೊಳ್ಳೋದು ಇವಾಗ ನೋಡ್ತಿದ್ದೀರಿ ನೀವು? ನಮ್ದು ಸುಮಾರು 1 ವರ್ಷ 1.5 ವರ್ಷದಿಂದ ಇದೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅದು. ಸೊ ಅದೇ ಕಾಲು ಊದ್ಕೊಂಡು ಹೆಂಗ್ ಗೊತ್ತಾ, ನಂದು ಮಂಡಿನ ಮೇಲ್ಗಡೆಗೂ ಕೂಡ ನಂದು ಮಜಲ್ ದಪ್ಪ ಆಗ್ತಾ ಇದೆ. ಆಯ್ತು, ಹಂಗಾದ್ರೆ. ಸೊ ಒಂದ್ಸಾರಿ ಯಾಕೆ ಕೇಳ್ತಿದ್ದೀನಿ ಅಂದರೆ ಎರ್ಲಿ ಸ್ಟೇಜಸ್ ಅಂದರೆ 20, 15 ವರ್ಷಕ್ಕೆ 25 ವರ್ಷಕ್ಕೆ ಬಂದಿರೋರು ಕಾಲು ಒಂದೇ, ಲೆಫ್ಟ್ ಸೈಡ್ ಒಂದೇ ಕಾಲು ಅಂದರೆ ಕಾಲು ಒಂದು ಕಡೆ ಕಾಲು ಊತ ಬರ್ತಾ ಇದ್ದರೆ ಒಂದು ಕಂಜನೈಟಲ್ ಸಿಂಪ್ಟಮ್ಸ್, ಟರ್ನರ್ ಸಿಂಡ್ರೋಮ್ಸ್ ಈ ಥರ ಆ್ಯಕ್ಚುಲಿ ರೂಲ್ ಔಟ್ ಮಾಡಬೇಕಾಗತ್ತೆ. ಇತ್ತೀಚೆಗೆ 40-41 ವರ್ಷಕ್ಕೆ ನಿಮಗೆ ಬರ್ತಾ ಇದ್ದರೆ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಬೇಕು. ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಗಿದೆ ಅಂತ ಹೇಳ್ತಿದ್ದೀರಲ್ಲ, ಸೊ ಅದೊಂದು ಎಷ್ಟಿದೆ, ಹಿಂದುಗಡೆ ಜಾಸ್ತಿ ಇದೆಯಾ ಮುಂದುಗಡೆ ನೋಡಿಕೊಂಡ ಮೇಲೆ ಈ ಕಾಲು ಊತ ಬರೋದು ಒಂದು ಮೇಯ್ನ್ ಕಾರಣ ವ್ಯಾರಿಕೋಸ್ ವೈನ್ಸೇ ಸರ್ ಅದು. ಸೊ ಈ ಥರ ಜಾಸ್ತಿ ಇದ್ದಾಗ, ನೋವು ಸೆಳೆತ ಇದ್ದಾಗ ಡೆಫಿನೆಟಾಗಿ ನಿಮಗೆ ಹೇಳ್ತಿದ್ದೀರಿ 1-2 ವರ್ಷ ಮುಂಚೆ ಏನಿದ್ದಿಲ್ಲ, ಇವಾಗ ಜಾಸ್ತಿ ಆಗಿದೆ, ಮತ್ತು 2 ವರ್ಷ ಆದಮೇಲೆ ಇನ್ನೂ ಡೆಫಿನೆಟಾಗಿ ಜಾಸ್ತಿ ಆಗುತ್ತೆ. ಡೆಫಿನೆಟಾಗಿ ಇದು ಸಣ್ಣ ಆಪ್ರೇಷನ್ ಮಾಡಬೇಕಾಗ್ಬೋದು, ಒಂದು ಸಲ ನೋಡ್ಬೇಡಿ ಹೇಳ್ಬೋದು. ಧನ್ಯವಾದ ಸೋಮಶೇಖರ್ ಕರೆ ಮಾಡೋದಕ್ಕಾಗಿ. ನಿಮ್ಮ ರಿಪೋರ್ಟ್ಸ್ನ ತಗೊಂಡು ನೇರವಾಗಿ ವೈದ್ಯರನ್ನು ಭೇಟಿ ಮಾಡೋದು ಉತ್ತಮ. ಇನ್ನು ತುಂಬ ಜನರಿಗೆ ಈ ಬ್ಯೂಟಿ ಕಾನ್ಷಿಯಸ್ ಇರುತ್ತೆ. ಇತ್ತೀಚಿನ ತುಂಬ ಮಾಡೆಲ್ಸ್ಗಳಂತೂ ಈಗ ಹೈ ಹೀಲ್ಸ್ ಎಲ್ಲ ಹಾಕೋದೆಲ್ಲ ನೋಡ್ತಾ ಇರ್ತೀವಿ. ಸೊ ಅಂಥವ್ರಿಗೂ ಕೂಡ ಈ ವೆರಿಕೋಸ್ ವೇನ್ ಸಮಸ್ಯೆ ಹೆಚ್ಚಾಗಿ ಕಾಡತೊಡಗಿದೆ. ಸೊ ಅಂಥವ್ರಿಗೆ ಈ ಲೇಸರ್ ಟ್ರೀಟ್ಮೆಂಟ್ ಬೆಸ್ಟ್ ಆಪ್ಷನ್ಸ್ ಅನಿಸುತ್ತೆ. ಸೊ ಬೇಸಿಕಲಿ ಮಾಡೆಲ್ಸು ಇಂಥವ್ರಿಗೆ ಹೈ ಹೀಲ್ಸ್ ಹಾಕೊಳ್ಳೋರಿಗೆ ನ್ಯಾಚುರಲಿ ಕಾಫ್ ಪಂಪಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಹೈ ಹೀಲ್ಸ್ ಇರೋದ್ರಿಂದ ಪಂಪಿಂಗ್ ಅಂದರೆ ನಾವು ಆ್ಯಕ್ಚುಲಿ ವಾಕಿಂಗ್ ಮಾಡಿದ್ರೆ ಕೆಳಗಡೆ ರಕ್ತ ಕೆಳಗಡೆ ಪಾದದಿಂದ ಮೇಲ್ಗಡೆ ಹೋಗುತ್ತೆ. ಅಂದರೆ ಪಂಪಿಂಗ್ ಆಗಬೇಕಂದ್ರೆ ಮೀನಕಂಡ್ಲ ಪಂಪ್ ಆಗಬೇಕಾಗತ್ತೆ, ಅಂದರೆ ನಾವು ವಾಕಿಂಗ್ ಮಾಡಿದ್ರೆ ಹೋಗುತ್ತೆ. ವಾಕಿಂಗ್ ಮಾಡೋ ಟೈಮಲ್ಲಿ ಹೀಲ್ಸ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಪಂಪಿಂಗ್ ಸರಿಗಿರಲ್ಲ. ಅದರಿಂದ ವ್ಯಾರಿಕೋಸ್ ವೇನ್ಸ್ ಬರ್ತದೆ ಅಂತ ಹೇಳ್ತಾ ಇಲ್ಲ, ಬಟ್ ಏನಂದರೆ ಈ ಅನುವಂಶವಾಗಿ 60% ಜನಕ್ಕೆ ವ್ಯಾರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಇದೆ. ಜೊತೆಗೆ ಸ್ಟ್ಯಾಂಡಿಂಗ್ ಜಾಬ್ಸು ಇಲ್ಲಾಂದರೆ ಹೈ ಹೀಲ್ಸ್ ಹಾಕೊಳ್ಳೋರಲ್ಲಿ ಬೇಗನೆ ಕಾಣಿಸ್ಬೋದು. ಸೊ ನಿಮ್ಮ ಸೆಂಟರ್ನ ಸ್ಪೆಷಾಲಿಟಿ ನಮ್ಮ ಸೆಂಟ್ರಲ್ಲಿ ವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ಸಲ್ಲಿ ವ್ಯಾರಿಕೋಸ್ ವೈನ್ಸು ಟ್ರೀಟ್ಮೆಂಟ್ಸು, ವೂಂಡ್ ಕೇರ್ ಮ್ಯಾನೇಜ್ಮೆಂಟು, ಸ್ಪೈಡರ್ ವೈನ್ಸು, ಲಿಂಫೆಡಿಮಾ, ಅಲ್ಸರ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ತಿದ್ದೀವಿ. ಮೇನ್ಲಿ ರಿಲೇಟೆಡ್ ವ್ಯಾಸ್ಕ್ಯುಲರ್ ವರ್ಕ್ ನಮ್ಮದು. ಆ್ಯಂಡ್ ವ್ಯಾರಿಕೋಸ್ ವೈನ್ಸ್ ಒಂದಿಗೆ ಲೇಸರ್ ಟ್ರೀಟ್ಮೆಂಟ್ಸು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು, ಗ್ಲೂ ಮಾಡ್ತಿದ್ದೀವಿ. ಜೊತೆಗೆ ಇವಾಗ ವೂಂಡ್ ಕೇರ್ ಮ್ಯಾನೇಜ್ಮೆಂಟ್ಸು, ಸ್ಪೈಡರ್ ವೈನ್ಸು, ಆಸ್ಥೆಟಿಕ್ ಟ್ರೀಟ್ಮೆಂಟ್ಸು ಮಾಡ್ತಿದ್ದೀವಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮುರುಗೇಶ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಮುರುಗೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ಹೇಳಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನನಗೆ ವೆರಿಕೋಸ್ ವೇನ್ಸ್ ಅಂತ ಇವಾಗ ಗೊತ್ತಾಗ್ತಿದೆ. ನನಗೆ ಆಕ್ಚುಲಿ ಫಸ್ಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು ರಾತ್ರಿ ಸೆಳೆತ ಬರ್ತಿತ್ತು ನಿದ್ದೆ ಮಾಡ್ಬೇಕಾರೆ. ಕರೆಕ್ಟ್. ಹಲೋ. ಹಾಂ, ಕೇಳಿಸ್ತಾ ಇದೆ. ರಾತ್ರಿ ಹೊತ್ತು ಸೆಳೆತ ಬರ್ತಾ ಇತ್ತು. ತುಂಬಾ ಸೆಳೆತ ಬರ್ತಾ ಇತ್ತು. ಅದಕ್ಕೆ ನನಗೆ ಆಕ್ಚುಲಿ ಸ್ಪೈನಲ್ ಆಪರೇಷನ್ ಆಗಿತ್ತು. ಇದರಿಂದ ಡಿಸ್ಕ್ ಪ್ರೊಲಾಪ್ಸ್ ಆಗ್ಬಿಟ್ಟು L4 L5 ಎಲ್ಲ. ಅದು ಅನ್ಕೊಂಡು ಅಲ್ಲಿ ಚೆಕಪ್ಗೆ ಹೋದೆ. ಅವ್ರು ಅದಲ್ಲ ಅಂತ ಹೇಳಿದ್ರು. ಬೇರೆ ನಮ್ಮ ಮಸಲ್ಸ್ ಅಂತ ಪೈನ್ ಕಿಲ್ಲರ್ ಕೊಟ್ಟರು, ಅದ್ರಲ್ಲಿ ಕಮ್ಮಿ ಆಗ್ತಿಲ್ಲ. ಆಮೇಲೆ ನಾನೀಗ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಹೋಗ್ಬಿಟ್ಟು ಮಸಾಜ್ ಮಾಡಿಸ್ಕೊಳ್ತೀನಿ. ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಕೆಲವೊಂದು ಬಾಡಿ ಇದೆಲ್ಲ ಫ್ರೀ ಆಯ್ತು. ಆದ್ರೆ ಇವಾಗ
ನನಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ರಾತ್ರಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಸರ್. ಆಮೇಲೆ ಕಾಲಲ್ಲಿ ಸ್ವಲ್ಪ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲಿ ಮಸಾಜ್ ಸೆಂಟ್ರಲ್ಲಿ. ಸೊ ಸ್ಕ್ಯಾನ್ ಮಾಡಿಸಿದಾರಾ? ನೀವು ಸ್ಕ್ಯಾನ್ ಮಾಡಿಸಿದ್ದೀರಾ ನೀವು? ಸ್ಕ್ಯಾನ್ ಮಾಡ್ತಿಲ್ಲ ಸರ್, ಇವಾಗ ಈಗ ಜಸ್ಟ್ ಮಸಾಜ್ ಸೆಂಟ್ರಿಗೆ ಹೋದಾಗ ಗೊತ್ತಾಗಿತ್ತು. ಓಕೆ, ಸೊ ಒಂದು ಸರ್ತಿ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಸರ್. ಆ್ಯಕ್ಚುಲಿ ಮಾಡಿದ ಮೇಲೆ ಈ ವ್ಯಾರಿಕೋಸ್ ವೇನ್ಸ್ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ, ಅದರಿಂದ ಕಾರಣ ಏನು ಗೊತ್ತಾಗುತ್ತೆ. ಆ್ಯಕ್ಚುಲಿ ನೀವು ಹೇಳಿದ್ದು ರಾತ್ರಿ ಹೊತ್ತು ಸೆಳೆತ ಬರೋದು ವ್ಯಾರಿಕೋಸ್ ವೇನ್ ಆ್ಯಕ್ಚುಲಿ ಸಿಂಪ್ಟಮೇ ಅದು. ರಕ್ತನಾಳಗಳಿಂದ ಭಾಳ ಜನ ಹೇಳ್ತಾರೆ ಆ್ಯಕ್ಚುಲಿ ಈ ನಿದ್ದೆ ಬರ್ತಾ ಇಲ್ಲ ಡಾಕ್ಟ್ರೆ, ನನಗೆ ತುಂಬ ಸೆಳೆತ ಇದೆ ಅಂತ ಹೇಳ್ತಾರೆ. ಸೊ ಇದರಿಂದನೇ ಮೋಸ್ಟ್ ಕಾಮನ್ಲಿ ಇರ್ಬೋದು. ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ರಿಪೋರ್ಟ್ಸ್ ಏನಾದರೂ ಒಂದು ಸಾರಿ ತೊಗೊಂಬರಿ, ಒಂದು ಸಾರಿ ನೋಡ್ಬಿಟ್ಟು ಹೇಳ್ತೀನಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ತುಂಬ ಜನರಿಗೆ ಈಗ ಕಾಲ್ನಲ್ಲಿ ಡಿಸ್ಕಲರೇಷನ್ ಆಗಬೇಕಾದ್ರೆ ತುಂಬ ಜನ ಏನು ಅನ್ಕೋತಾರೆ, ಏನೋ ಸ್ಕಿನ್ ಇರಿಟೇಷನ್ ಇರಬೇಕು ಅಂತ ಆಳುಮುಳು ಕ್ರೀಮ್ಗಳನ್ನು ಹಚ್ತಾರೆ. ಬಟ್ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚೋದ್ರಿಂದ ಆ ರೋಗ ವಾಸಿ ಆಗಲ್ಲ ಅನ್ಸುತ್ತೆ. ಏನು ಹೇಳ್ತೀರಿ? ಸೊ ವ್ಯಾರಿಕೋಸ್ ವೈನ್ಸ್ಗೆ ಇದು ವೆರಿ ಕಾಮನ್ ಇಶ್ಯೂ ಇದೆ ಆ್ಯಕ್ಚುಲಿ. ಭಾಳ ಜನ ಬೆಳಗ್ಗೆ ಚರ್ಮದ ಬಣ್ಣ ಕಪ್ಪಗಾಗಿ ಬರ್ತಾರೆ. ಕಾಲಲ್ಲೇ ಕಪ್ಪಗಾಗ್ತಾಯಿದ್ರೆ ಬೇರೆ ಕಡೆ ಚರ್ಮನೂ ಇರ್ತದಲ್ಲ, ಆ ಚರ್ಮ ಚೆನ್ನಾಗಿದ್ದು ಕಾಲಲ್ಲೇ ಕಪ್ಪಗಾಗ್ತಾಯಿದ್ರೆ ಇದು ರಕ್ತನಾಳು ಸಮಸ್ಯೆ 100% ಇದೆ. ಸೊ ಈ ಕಪ್ಪಗಾಗಿರೋದ್ರಿಂದ ಭಾಳ ಜನಕ್ಕೆ ನವೆ ಇರ್ತದೆ, ಇಚ್ಚಿಂಗ್ ಇರೋದ್ರಿಂದ ಆಯಿಂಟ್ಮೆಂಟ್ಸ್ ಹಚ್ತಾರೆ. ಬೇರೆ ಅಂದರೆ ಆ್ಯಕ್ಚುಲಿ ಓವರ್ ದ ಕೌಂಟರ್ ಮೆಡಿಕಲ್ ಶಾಪಲ್ಲಿ ನಮಗೆ ಇಚ್ಚಿಂಗ್ ಇದೆ ಅಂತ ಹೇಳ್ಬಿಟ್ರೆ ಮೆಡಿಕಲ್ ಶಾಪಲ್ಲಿ ಕೊಟ್ಬಿಡ್ತಾರೆ ಇದು ಆಯಿಂಟ್ಮೆಂಟ್ಸು. ಆ ಆಯಿಂಟ್ಮೆಂಟ್ಸಲ್ಲಿ ಸ್ಟಿರಾಯ್ಡ್ಸ್ ಇರ್ತವೆ. ಒಂದೊಂದು ಸರ್ತಿ ಆ ಸ್ಟಿರಾಯ್ಡ್ಸಿಂದ ಕಾಲು ಇನ್ನೂ ಹಾಳಾಗಿಬಿಡ್ತದೆ. ಸೊ ಕೆಟ್ಟು ರಕ್ತ ಕೆಳಗಡೆ ಪಾದದಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರುಗಾ ಬರ್ತಾ ಇದೆ ಕಾರಣಕ್ಕೆ ಈ ಕಾಲಲ್ಲಿ ಕೆಟ್ಟು ರಕ್ತ ಅಲ್ಲೇ ಇರೋದ್ರಿಂದ 7-8 ವರ್ಷದಿಂದ ಅಲ್ಲೇ ಇರ್ತದೆ ಅದು. ಆವಾಗ ಚರ್ಮದ ಬಣ್ಣ ಕಪ್ಪಗಾಗೋ ಸ್ಟಾರ್ಟ್ ಆಗುತ್ತೆ, ಕಾಲು ಊತ ಬರೋದು. ಸೊ ಆವಾಗ ನವೆ ಜಾಸ್ತಿ ಆಗಿರೋದ್ರಿಂದ ಆಯಿಂಟ್ಮೆಂಟ್ ಹಚ್ಚಿದ್ರೆ ಹೋಗಲ್ಲ ಅದು. ಯಾಕಂದರೆ ಒಳಗಿರೋ ಪೈಪ್ಗಳು ಲೀಕ್ ಆಗ್ತಾಯಿದೆ. ಆ ಲೀಕ್ ಆಗಿರೋ ಪೈಪ್ಗಳು ನಾವು ಕ್ಲೋಸ್ ಮಾಡಲೇಬೇಕು. ಹೊರಗಡೆಯಿಂದ ಎಷ್ಟೇ ಆಯಿಂಟ್ಮೆಂಟ್ಸು, ಟ್ಯಾಬ್ಲೆಟ್ಸು, ಇಂಜೆಕ್ಷನ್ ತೊಗೊಂಡ್ರು ನೋವು ಸ್ವಲ್ಪ ನವೆ ಕಡಿಮೆ ಆಗೋದು ಅವತ್ತಿನ ದಿವಸಕ್ಕೆ, ಬಟ್ ನೆಕ್ಸ್ಟ್ ಡೇ ಮತ್ತೆ ಆ ಆಯಿಂಟ್ಮೆಂಟ್ ಹಚ್ಚಬೇಕಾಗತ್ತೆ. ಇದರಿಂದ ಸ್ಟಿರಾಯ್ಡ್ ಅಬ್ಯೂಸ್ ಆಗಿ ಹುಣ್ಣು ಗಾಯಗಳಾಗಲಿಕ್ಕೆ ತುಂಬ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈಗ ಒಂದ್ಸರಿ ಈಗ ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಂತರದಲ್ಲಿ ಲೈಫ್ ಸ್ಟೈಲ್ ಹೇಗಿರಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಿ? ಸೊ ಒಂದು ಸರ್ತಿ ಲೇಸರು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು, ಗ್ಲೂ ಈ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದ ಮೇಲೆ ಒಂದು 1.5 hours 2 hours ಆದಮೇಲೆ, ಆಪರೇಷನ್ ಆದಮೇಲೆ ಕಂಪಲ್ಸರಿ ವಾಕಿಂಗ್ ಮಾಡಲೇಬೇಕು ಅಂತ ಹೇಳ್ತೀವಿ. 25 minutes 30 minutes ಮ್ಯಾಂಡೇಟ್ರಿ ಕಂಪಲ್ಸರಿ ಮಾಡಲೇಬೇಕು. ಗಾಯ ಇರೋರಿಗೆ, ಇನ್ಫೆಕ್ಷನ್ ತುಂಬ ಜಾಸ್ತಿ ಇರೋರಿಗೆ ಅಂಥವ್ರಿಗೆ ಒಂದು ವಾರ 2 ವಾರ ಗಾಯ ಒಣಗೋ ತನಕ ಸ್ವಲ್ಪ ಅಷ್ಟು ಜಾಸ್ತಿ ವಾಕ್ ಮಾಡಬೇಡಿ, ಮನೇಲಿ ಕೆಲಸ ಮಾಡ್ಕೋಬೋದು ಅಂತ ಹೇಳ್ತೀವಿ. ಬಟ್ ರೆಗ್ಯುಲರಾಗಿ ವಿತೌಟ್ ಗಾಯ ಇಲ್ಲದೇ ಇರೋರು ಬಂದಿದ್ದರೆ, ಊತ ಇದ್ರೂ ಇಲ್ಲ ನೋವು ಜಾಸ್ತಿ ಇದ್ರೂ ಇಂಥವ್ರಿಗೆ ಆಪ್ರೇಷನ್ ಮಾಡಿದ ಮೇಲೆ ಖಂಡಿತವಾಗಿ ಅವತ್ತೇ ವಾಕಿಂಗ್ ಮಾಡಲೇಬೇಕು ಅಂತ ಹೇಳ್ತೀವಿ. ನಾರ್ಮಲ್ ಲೈಫ್ ಸ್ಟೈಲ್ ಚೇಂಜಸ್ಸು. ಬಟ್ ರನ್ನಿಂಗು, ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಂದ್ರೆ 1-2 ವಾರ ಆದಮೇಲೆ ಮಾಡ್ಕೋಬೋದು. ಈ ಕೆಲವ್ರಿಗೆ ಈಗ ಒಂದು ಕಾಲಲ್ಲಿ ವೆರಿಕೋಸ್ ವೈನ್ಸ್ ಕಾಣಿಸ್ಕೊಳ್ಳುತ್ತೆ, ಇನ್ನೊಂದು ಕಾಲದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರುತ್ತಲ್ಲ, ಬಟ್ ಆಪ್ರೇಷನ್ ಮಾಡಾದ್ಮೇಲೆ ಇನ್ನೊಂದು ಕಾಲಕ್ಕೆ ಬಂತು ಅಂತ ಹೇಳ್ತಿರ್ತಾರೆ. ಇದು ಹೇಗೆ? ಹೌದು, ಆ್ಯಕ್ಚುಲಿ ಇನಿಷಿಯಲ್ ಅದೇ ಮೋಸ್ಟ್ ಆಫ್ ದ ಪೇಷಂಟ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಕಾಣಿಸ್ತಾ ಇರ್ತವೆ, ಅದಾದಮೇಲೆ ರೈಟ್ ಸೈಡ್ ಕಾಣ್ಬರ್ತದೆ. ಸೊ ನೋವಿದ್ದಾಗ ಯಾವ ಕಾಲಿಗೆ ನೋವಿದ್ದೆ ಒಂದು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಅವ್ರಿಗೆ ಸಿಮ್ಟಮ್ಸ್ ಸರಿಗಿದ್ದರೆ ಒಂದೇ ಕಾಲಿಗೆ ಮಾಡ್ಬೋದು. ಅಂದರೆ ರೈಟ್ ಸೈಡಿಗೆ ಬಂದಮೇಲೆ ನೋಡ್ಕೊಳ್ಳೋಣ ಅಂತ ಆಮೇಲೆ ಬಿಟ್ಬಿಡ್ತೀವಿ. ಅಂದರೆ ಅದಕ್ಕೂ ಮಾಡ್ತೀವಿ ಸ್ಕ್ಯಾನಿಂಗ್, ಅದಕ್ಕೇನಿರಲ್ಲ, ನೀವು ಹೇಳ್ದಂಗೆ ಅವತ್ತೇನಿರಲ್ಲ. ಬಟ್ 2-3 ವರ್ಷ 4 ವರ್ಷ ಅದನ್ನು ಬರ್ಬೋದು, ಬಂದಿಲ್ಲ ಅಂದರೆ ಒಳ್ಳೆಯದೇ. ಬಟ್ ಬಂದಮೇಲೆ ರೈಟ್ ಸೈಡಲ್ಲಿ ಬಂದರೆ ಅವಾಗ ರೈಟ್ ಸೈಡು ಮಾಡಬೇಕಾಗತ್ತೆ. ಕೆಲವರಿಗೆ ಉಬ್ಬಿರೋ ರಕ್ತನಾಳಗಳು ಕಾಣಿಸ್ತಾ ಇರುತ್ತೆ, ಬಟ್ ಅದು ಪೇಯ್ನ್ ಇರೋದಿಲ್ಲ, ಅದಕ್ಕೂ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾಗುತ್ತೆ. ಅದು ಒಂದು ಆ್ಯಕ್ಚುಲಿ ಸ್ವಲ್ಪ ಜನಕ್ಕೆ ಪೇಯ್ನ್ ಥ್ರೆಶೋಲ್ಡ್ ಜಾಸ್ತಿ ಇರ್ತದೆ. ಅಂದರೆ ನೋವು ಇದ್ರೂ ಅಷ್ಟು ನೋವು ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ನೋವು ಸ್ವಲ್ಪ ನೋವು ಇರ್ತದೆ ಅವಾಗೂ ಸ್ವಲ್ಪ ಇರ್ತದೆ. ಬಟ್ ಮ್ಯಾನೇಜಬಲ್ ಅಂತ ಹೇಳ್ಬಿಡ್ತಾರೆ, ಅಷ್ಟೇನು ನೋವಿಲ್ಲ ಡಾಕ್ಟ್ರ್, ಸಾಕ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಏನಿಲ್ಲ ನಮ್ಮ ತುಂಬ ವರ್ಷಗಳಿದೆ. ಬಟ್ ಏನಂದರೆ ವ್ಯಾರಿಕೋಸ್ ವೇನ್ಸ್ ಅಂತ ಬೆಳೀತಾ ಇರ್ತದೆ, ಅದು ಹೊರಗಡೆ ಬೆಳೆಯಲ್ಲ, ಒಳಗೇ ಬೆಳೀತಾ ಇರ್ತದೆ. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ರಕ್ತಸ್ರಾವ ಒಂದೊಂದು ಸರಿ ಬರ್ಸ್ಟ್ ಆಗಿ ಬಂದುಬಿಡ್ತದೆ ಹೊರಗಡೆ ರಕ್ತ, ಇಲ್ಲಾಂದ್ರೆ ರಕ್ತ ಹೆಪ್ಪುಗಟ್ಟುತ್ತೆ. ಈ ಸಿಚುವೇಶನ್ ಕಾಂಪ್ಲಿಕೇಶನ್ ಡೆಫಿನೆಟ್ ಆಗಿದೆ ಇದಕ್ಕೆ. ಬಟ್ ಒಂದೇ ಥರ ಇರಲ್ಲ, ಒಂದು ವಯಸ್ಸು ಮುಂದಕ್ಕೆ ಹೋಗ್ತಾ ಇದು ಮುಂದಕ್ಕೆ ಹೋಗ್ತಾ ಇರ್ತದೆ. ಸೊ ಯಾವಾಗ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿಕೊಂಡು ಎಷ್ಟಿದಂಗೆ ಕಾಂಪ್ಲಿಕೇಶನ್ಸ್ ಇದೆ ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಡು ಬರೋದು ಒಳ್ಳೆಯದು, ಉತ್ತಮ. ಈಗ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಸೊ ವೆರಿಕೋಸ್ ವೈನ್ಸ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಗೊಳ್ಬೇಕಂದ್ರೆ ನಿಮ್ಮ ಸೆಂಟರ್ ಬರಬೇಕಾಗುತ್ತೆ. ಸೊ ಉಳ್ಕೊಳ್ಳೋಕೆ ವ್ಯವಸ್ಥೆ ಆ ಥರದ್ದೆಲ್ಲ ಏನಾದರೂ ಇದೆಯಾ, ಅಥವಾ ಒಂದು ದಿನದಲ್ಲಿ ನಾವು ಆಪ್ರೇಷನ್ ಮಾಡ್ಕೊಂಡು ವಾಪಸ್ ಹೋಗ್ಬಿಡ್ಬೋದಾ? ಡೆಫಿನೆಟಾಗಿ ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗೋ ಪ್ರೊಸೀಜರ್ಸ್ ಇವು. ಯಾಕಂದರೆ ನಾವು ಅದು ಬೆನ್ನಲ್ಲಿ ಅನೆಸ್ಥೀಶಿಯಾ ಕೊಡೋದು, ಇಲ್ಲಾಂದರೆ ಜನರಲ್ ಅನೆಸ್ಥೀಶಿಯಾ ಕೊಡೋದು ಆ ಥರ ಬೇಕಾಗಿಲ್ಲ ಇದಕ್ಕೆ.
ಸೊ ಇದೊಂದು ನಾರ್ಮಲ್ IV ಸೆಡೇಷನಲ್ಲಿ ಇಲ್ಲಾಂದರೆ ಲೋಕಲ್ ಅನೆಸ್ಥೀಶಿಯಲ್ ಮಾಡಿಬಿಟ್ಟು 25 ನಿಮಿಷ ಆ್ಯಕ್ಚುಲಿ ಈ ಟ್ರೀಟ್ಮೆಂಟು, ಅದಾದಮೇಲೆ 2 ಅವರ್ಸಲ್ಲಿ ಮನೆಗೆ ಹೋಗ್ಬೋದು. ಇದೆಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಇವೆಲ್ಲ. ಸೊ ಆಸ್ಪತ್ರೆಯಲ್ಲಿ ಇರೋದು ಅವಶ್ಯಕತೆ ಇಲ್ಲ. ಈ ಮೈಸೂರು ಭಾಗದ ಜನರಿಗೆ ಮತ್ತು ರಾಯಚೂರು ಭಾಗದ ಜನರಿಗೆ ನೀವೇ ಅಲ್ಲಿ ವಿಸಿಟ್ ಮಾಡ್ತೀರಿ ಅಂತ ಹೇಳ್ತೀರಿ. ಯಾವ ಹಾಸ್ಪಿಟಲಲ್ಲಿ ಯಾವ ದಿನ ಸಿಗ್ತಾರೆ? ಸೊ ಪ್ರತಿ ಶುಕ್ರವಾರ ರಾಮಕೃಷ್ಣ ಆಸ್ಪತ್ರೆ ವಿದ್ಯಾರಣ್ಯಪುರದಲ್ಲಿ ಮೈಸೂರಲ್ಲಿ ಹೋಗ್ತೀನಿ. ಅಂದರೆ ನಾಳೆ ಪ್ರತಿ ಫಸ್ಟ್ ಮಂಗಳವಾರ ಆಫ್ ಎವ್ರಿ ಮಂತ್, ಅಂದರೆ ತಿಂಗಳಲ್ಲಿ ಒಂದು ದಿನ ಮೊದಲನೇ ಮಂಗಳವಾರದಲ್ಲಿ ಬಾಲಂಕು ಆಸ್ಪತ್ರೆ ರಾಯಚೂರಲ್ಲಿ ಹೋಗ್ತೀನಿ. ಆ ಭಾಗದ ಜನರಲ್ಲಿ ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಸೊ ನಿಮ್ಮ ಒಂದು ಕೇರ್ ಸೆಂಟರ್ನಲ್ಲಿ ಬೇರೆ ಏನೆಲ್ಲ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ? ಅದೇ ನಮ್ಮ ಸೆಂಟರಲ್ಲಿ ಇವಾಗ ಸ್ಪೈಡರ್ ವೈನ್ಸ್ಗೆ ಅಂದರೆ ಎಸ್ಥೆಟಿಕ್ ಟ್ರೀಟ್ಮೆಂಟ್ಸು ಮಾಡ್ತಿದ್ದೀವಿ, ಲಿಂಫೆಡಿಮಾ ಟ್ರೀಟ್ಮೆಂಟ್ಸು, ಜೊತೆಗೆ ವ್ಯಾರಿಕೋಸ್ ವೈನ್ಸು, ವೂಂಡ್ ಮ್ಯಾನೇಜ್ಮೆಂಟ್ಸು, ರಕ್ತನಾಳ ಹೆಪ್ಪುಗಟ್ಟಿದ ಮೇಲೆ ಅವಾಗ DVT, SVT ಈ ಥರನೂ ನಮ್ಮ ಸೆಂಟ್ರಲ್ಲಿ ಇವೆಲ್ಲ ಟ್ರೀಟ್ಮೆಂಟ್ಸ್ ಮಾಡ್ತಿದ್ದೀವಿ. ಈಗ ತುಂಬ ಜನರಿಗೆ ಶುಗರ್ ಇರುತ್ತೆ, ನೀವು ಹೇಳ್ದಂತೆ ಈಗ ಓವರ್ ವೆಯ್ಟ್ ಕೂಡ ಈಗ ವೆರಿಕೋಸ್ ವೇನ್ಸ್ಗೆ ಮೂಲ ಕಾರಣ ಅಂತ ಹೇಳ್ತಾ ಇದ್ರಿ. ಸೊ ಇದಕ್ಕೂ ಕೂಡ ಟ್ರೀಟ್ಮೆಂಟನ್ನು ಅಲ್ಲೇ ನೀಡಲಾಗುತ್ತೆ ಅಥವಾ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡು ನಿಮ್ಮ ಹತ್ರ ವೆರಿಕೋಸ್ ವೇನ್ಸ್ಗೆ ಬರಬೇಕು? ಒಬೆಸಿಟಿಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ಸು ಇಲ್ಲಾಂದರೆ ಬ್ಯಾರೆಟ್ರಿಕ್ ಸರ್ಜರೀಸ್ ಜಾಸ್ತಿ ಇದೆ, ಅವೆಲ್ಲ ನಮ್ಮ ಸೆಂಟ್ರಲ್ಲಿ ಇರಲ್ಲ, ಬೇರೆ ಕಡೆ ಕಳಿಸ್ಬೇಕಾಗತ್ತೆ. ಬಟ್ ಡಯಾಬಿಟಿಸು ಜೊತೆಗಿರೋರಿಗೆ ಡಯಾಬಿಟಿಸು ಇಲ್ಲಾಂದರೆ ವೆರಿಕೋಸ್ ವೇನ್ಸು ಈ ಕಾಂಬಿನೇಷನ್ಸು ಇಲ್ಲಾಂದರೆ ಜಾಯಿಂಟ್ ಪೇಯ್ನ್ಸು ವೆರಿಕೋಸ್ ವೇನ್ಸ್ ಇವೆಲ್ಲ ಕಾಂಬಿನೇಷನ್ ಇರೋರಿಗೆ ನಮ್ಮ ಸೆಂಟ್ರಲ್ಲಿ ಆರ್ಥೋಪೆಡಿಕ್ ಸರ್ಜನ್ಸ್ ಇಲ್ಲ, ಬಟ್ ಓನ್ಲಿ ಫಾರ್ ವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ಸ್ಗೆ ನಮ್ಮ ಸೆಂಟರ್ ಇದೆ. ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದ ತಮಗೆ. ವೀಕ್ಷಕರೇ, ಡಾಕ್ಟರ್ ವಿನಯ್ ನ್ಯಾಪತಿ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರು, ಶಾಖೆಗಳು ಅಪೋಲೋ ಸ್ಪೆಕ್ಟ್ರಾ ನಂಬರ್ 143 ಜ್ಯೋತಿ ನಿವಾಸ್ ಕಾಲೇಜ್ ರಸ್ತೆ ಕೋರ್ಮಂಗಲ ಇದೆ. ಹಾಗೆ ಪ್ರತಿ ಶುಕ್ರವಾರ ರಾಮಕೃಷ್ಣ ಆಸ್ಪತ್ರೆ ವಿದ್ಯಾರಣ್ಯಪುರ ಮೈಸೂರಿನಲ್ಲಿ ಸಿಗ್ತಾರೆ. ರಾಯಚೂರಿನಲ್ಲಿ ಪ್ರತಿ ತಿಂಗಳ ಮೊದಲ ವಾರ ಬಾಲಾಂಕೋ ಆಸ್ಪತ್ರೆಯಲ್ಲಿ ರಾಯಚೂರಿನಲ್ಲಿ ಸಿಗ್ತಾರೆ. ಇನ್ನು ದೂರವಾಣಿ ಸಂಖ್ಯೆ ಈ ರೀತಿದೆ 9880462229. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.